ಹರೇ ಕೃಷ್ಣ. 12ನೆಯ ಸರ್ಗ. ದಶರಥನು ಋಷಿಗಳೊಡನೆ ಯಜ್ಞ ಮಾಡಿಸುವಂತೆ ಪ್ರಸ್ತಾಪಿಸಿದ್ದು, ಋಷಿಗಳು ರಾಜನಿಗೂ ರಾಜನು ಮಂತ್ರಿಗಳಿಗೆ ಯಜ್ಞದ ಸಿದ್ಧತೆ ಮಾಡುವಂತೆ ನಿರ್ದೇಶಿಸಿದುದು. ಋಷ್ಯಶೃಂಗನು ಬಂದು ಅನೇಕ ದಿನಗಳು ಕಳೆದ ನಂತರ ಅತಿ ಮನೋಹರವಾದ ವಸಂತ ಋತುವು ಆರಂಭವಾಯಿತು. ಆಗ ದಶರಥನಿಗೆ ಅಶ್ವಮೇಧ ಯಜ್ಞವನ್ನು ಮಾಡಬೇಕೆಂಬ ಮನಸ್ಸುಂಟಾಯಿತು. ಅನಂತರ ಅವನು ದೇವೋಪಮ ಕಾಂತಿಯುಳ್ಳ ವಿಪ್ರವರ ಋಷ್ಯಶೃಂಗನಿಗೆ ತಲೆಬಾಗಿ ನಮಸ್ಕರಿಸಿ, ವಂಶ ಪರಂಪರೆಯ ರಕ್ಷಣೆಗಾಗಿ ಪುತ್ರ ಪ್ರಾಪ್ತಿಯ ನಿಮಿತ್ತ ಯಜ್ಞ ಮಾಡಿಸುವ ಉದ್ದೇಶದಿಂದ ಅವರನ್ನು ವರಣ ಮಾಡಿಕೊಂಡನು. ಋಷ್ಯಶೃಂಗನು ಅದನ್ನು ಒಪ್ಪಿ ಅವನ ಪ್ರಾರ್ಥನೆಯನ್ನು ಸ್ವೀಕರಿಸಿದನು. ಹಾಗೂ, ರಾಜನೇ, ಯಜ್ಞದ ಸಾಮಗ್ರಿಗಳನ್ನು ಸಿದ್ಧಗೊಳಿಸು. ನಿನ್ನ ಅಶ್ವಮೇಧದ ಕುದುರೆಯು ದಿಗ್ವಿಜಯಕ್ಕೆ ಹೊರಡಲಿ. ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞಭೂಮಿಯ ನಿರ್ಮಾಣವಾಗಲಿ ಎಂದು ಹೇಳಿದನು. ಋಷ್ಯಶೃಂಗನು ಹೀಗೆ ಹೇಳಿದೊಡನೆ ರಾಜನು ಮಂತ್ರಿಶ್ರೇಷ್ಠನಾದ ಸುಮಂತ್ರನನ್ನು ಕರೆಯಿಸಿ ಹೇಳಿದನು, ನೀನು ಶೀಘ್ರವಾಗಿ ವೇದವಿದ್ಯೆಯಲ್ಲಿ ಪಾರಂಗತರಾದ ಬ್ರಾಹ್ಮಣರನ್ನು ಹಾಗೂ ಬ್ರಹ್ಮವಾದಿ ಋತ್ವಿಜರನ್ನು ಕರೆದುಕೊಂಡು ಬಾ. ಸುಯಜ್ಞ, ವಾಮದೇವ, ಜಾಬಾಲಿ, ಕಾಶ್ಯಪ, ಪುರೋಹಿತರಾದ ವಸಿಷ್ಠರು ಹಾಗೂ ಇತರ ಶ್ರೇಷ್ಠ ಎಲ್ಲ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ. ಆಗ ಶೀಘ್ರಗಾಮಿ ಸುಮಂತ್ರನು ಕೂಡಲೇ ಹೋಗಿ ವೇದವಿದ್ಯೆಯಲ್ಲಿ ಪಾರಂಗತರಾದ ಸಮಸ್ತ ಬ್ರಾಹ್ಮಣರನ್ನು ಕರೆದುಕೊಂಡು ಬಂದನು. ಧರ್ಮಾತ್ಮ ದಶರಥ ಮಹಾರಾಜನು ಅವರೆಲ್ಲರನ್ನೂ ಪೂಜಿಸಿ ಅವರಲ್ಲಿ ಧರ್ಮ ಅರ್ಥದಿಂದ ಕೂಡಿದ ಮಧುರ ಮಾತನ್ನು ಹೇಳಿದನು. ಮಹರ್ಷಿಗಳೇ, ನಾನು ಪುತ್ರರಿಗಾಗಿ ನಿರಂತರ ಹಂಬಲಿಸುತ್ತಿದ್ದೇನೆ. ಮಕ್ಕಳಿಲ್ಲದೆ ಈ ರಾಜ್ಯಾದಿಗಳಿಂದ ನನಗೆ ಸುಖ ಸಿಗುವುದಿಲ್ಲ. ಆದ್ದರಿಂದ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞದ ಅನುಷ್ಠಾನ ಮಾಡುವುದಾಗಿ ನಾನು ನಿಶ್ಚಯಿಸಿರುವೆನು. ಈ ಸಕಲ ಸಂಕಲ್ಪಕ್ಕನುಸಾರ ನಾನು ಅಶ್ವಮೇಧ ಯಜ್ಞವನ್ನು ಪ್ರಾರಂಭಿಸಲು ಬಯಸುವೆನು. ಋಷಿಪುತ್ರ ಋಷ್ಯಶೃಂಗರ ಪ್ರಭಾವ ಮಹಿಮೆಯಿಂದ ನಾನು ನನ್ನ ಸಮಸ್ತ ಕಾಮನೆಗಳನ್ನು ಪಡೆಯುವೆ ಎಂಬ ವಿಶ್ವಾಸ ನನಗಿದೆ. ದಶರಥ ಮಹಾರಾಜನು ಹೇಳಿದ ಮಾತನ್ನು ವಸಿಷ್ಠಾದಿ ಎಲ್ಲ ಬ್ರಾಹ್ಮಣರು ಸಾಧು ಸಾಧು ಎಂದು ಹೇಳಿ ಗೌರವಿಸಿದರು. ಅನಂತರ ಋಷ್ಯಶೃಂಗರೇ ಮೊದಲಾದ ಎಲ್ಲ ಮಹರ್ಷಿಗಳು ದಶರಥನಲ್ಲಿ ಪುನಃ ಹೇಳಿದರು, ಮಹಾರಾಜನೇ, ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳ ಸಂಗ್ರಹವಾಗಲಿ, ಯಜ್ಞ ಸಂಬಂಧಿ ಅಶ್ವವನ್ನು ಬಿಡಲಾಗಲಿ, ಸರಾಯುವಿನ ಉತ್ತರ ತೀರದಲ್ಲಿ ಯಜ್ಞಭೂಮಿಯ ನಿರ್ಮಾಣವಾಗಲಿ, ನೀನು ಯಜ್ಞದ ಮೂಲಕ ನಿಶ್ಚಯವಾಗಿ 4 ಪುತ್ರರನ್ನು ಪಡೆಯುವೆ. ಏಕೆಂದರೆ ಮಕ್ಕಳಿಗಾಗಿ ನಿನ್ನ ಮನಸ್ಸಿನಲ್ಲಿ ಇಂತಹ ಧಾರ್ಮಿಕ ವಿಚಾರ ಉದಯಿಸಿದೆ. ಬ್ರಾಹ್ಮಣರ ಈ ಮಾತನ್ನು ಕೇಳಿ ರಾಜನಿಗೆ ಬಹಳ ಸಂತೋಷವಾಯಿತು. ಅವನು ಬಹಳ ಹರ್ಷದಿಂದ ತನ್ನ ಮಂತ್ರಿಗಳಲ್ಲಿ ಈ ಶುಭಾಕ್ಷರವುಳ್ಳ ಮಾತನ್ನು ಹೇಳಿದನು. ಗುರುಗಳ ಅಪ್ಪಣೆಯಂತೆ ನೀವೆಲ್ಲರೂ ಬೇಗನೆ ನನ್ನ ಯಜ್ಞಕ್ಕಾಗಿ ಬೇಕಾದ ಸಾಮಗ್ರಿಗಳನ್ನು ಹೊಂದಿಸಿರಿ. ಸಮರ್ಥರಾದ ವೀರರ ರಕ್ಷಣೆಯಲ್ಲಿ ಯಜ್ಞಾಶ್ವವನ್ನು ಬಿಡಲಾಗುವುದು. ಅದರೊಂದಿಗೆ ಪ್ರಧಾನ ಋತ್ವಿಜರು ಇರುವರು. ಸರಾಯುವಿನ ಉತ್ತರ ತೀರದಲ್ಲಿ ಯಜ್ಞಭೂಮಿಯನ್ನು ನಿರ್ಮಾಣವಾಗಲಿ. ಶಾಸ್ತ್ರೋಕ್ತ ವಿಧಾನದಿಂದ ಕ್ರಮವಾಗಿ ಶಾಂತಿ ಕರ್ಮ, ಪುಣ್ಯಾವಚನ ಮುಂತಾದವನ್ನು ವಿಸ್ತಾರವಾಗಿ ಅನುಷ್ಠಾನ ಮಾಡಲಾಗುವುದು. ಇದರಿಂದ ಎಲ್ಲ ವಿಘ್ನಗಳ ನಿವಾರಣೆ ಆಗುತ್ತದೆ. ಈ ಶ್ರೇಷ್ಠವಾದ ಯಜ್ಞದಲ್ಲಿ ಗುರುತರ ಅಪರಾಧವಾಗುವ ಭಯವಿಲ್ಲದಿದ್ದರೆ ಎಲ್ಲ ರಾಜರು ಇದನ್ನು ನೆರವೇರಿಸಬಲ್ಲರು. ಆದರೆ ಹೀಗಾಗುವುದು ಕಠಿಣವೇ ಆಗಿದೆ. ಏಕೆಂದರೆ ಈ ವಿದ್ವಾಂಸರಾದ ಬ್ರಹ್ಮರಾಕ್ಷಸರು ಯಜ್ಞದಲ್ಲಿ ವಿಘ್ನನೊಡ್ಡಲು ತಪ್ಪುಗಳನ್ನು ಹುಡುಕುತ್ತಲೇ ಇರುತ್ತಾರೆ. ವಿಧಿಹೀನ ಯಜ್ಞವನ್ನು ಮಾಡುವ ಯಜಮಾನನು ಕೂಡಲೇ ನಾಶವಾಗುತ್ತಾನೆ. ಆದ್ದರಿಂದ ನನ್ನ ಯಜ್ಞವು ವಿಧಿಪೂರ್ವಕ ಸಾಂಗವಾಗಿ ನಡೆಯುವಂತೆ ಉಪಾಯ ಮಾಡಲಾಗುವುದು. ನೀವೆಲ್ಲರೂ ಇಂತಹ ಸಾಧನೆಗಳನ್ನು ಸಿದ್ಧಗೊಳಿಸಲು ಸಮರ್ಥರಾಗಿರುವಿರಿ. ಆಗ ಸರಿ ಎಂದು ಹೇಳಿ ಎಲ್ಲ ಮಂತ್ರಿಗಳು ರಾಜರಾಜೇಶ್ವರ ದಶರಥನ ಮಾತನ್ನು ಆಧರಿಸಿ ಅವನ ಆಜ್ಞೆಗನುಸಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅನಂತರ ಆ ಬ್ರಾಹ್ಮಣರು ಕೂಡ ಧರ್ಮಜ್ಞ ನೃಪಶ್ರೇಷ್ಠ ದಶರಥನನ್ನು ಪ್ರಶಂಸಿಸುತ್ತಾ ಅವನ ಅಪ್ಪಣೆ ಪಡೆದು ಅವರವರ ಮನೆಗಳಿಗೆ ತೆರಳಿದರು. ಆ ಬ್ರಾಹ್ಮಣರು
ಹೊರಟು ಹೋದ ಬಳಿಕ ಮಂತ್ರಿಗಳನ್ನು ಬೀಳ್ಕೊಟ್ಟು ಮಹಾಬುದ್ಧಿವಂತ ನರೇಶನು ತನ್ನ ಅಂತಃಪುರಕ್ಕೆ ನಡೆದನು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 12ನೇ ಸರ್ಗ ಪೂರ್ಣವಾಯಿತು. ಹರೇ ಕೃಷ್ಣ. ಜೈ ಶ್ರೀರಾಮ್. ಹರೇ ಕೃಷ್ಣ. 13ನೆಯ ಸರ್ಗ. ಯಜ್ಞವನ್ನು ಮಾಡಿಸುವಂತೆ ದಶರಥನು ವಸಿಷ್ಠರನ್ನು ಪ್ರಾರ್ಥಿಸಿದ್ದು, ವಸಿಷ್ಠರು ಪರಿವಾರದವರಿಗೆ ಯಜ್ಞದ ಸಿದ್ಧತೆಗಳನ್ನು ಮಾಡುವಂತೆ ಆದೇಶವಿತ್ತದ್ದು, ಸುಮಂತ್ರನು ಎಲ್ಲ ರಾಜರಿಗೂ ಯಜ್ಞಕ್ಕಾಗಿ ಆಮಂತ್ರಿಸಿದ್ದು, ಆಗಮಿಸಿದ ರಾಜರ ಸತ್ಕಾರ, ಪತ್ನಿಯರೊಡನೆ ದಶರಥನ ಯಜ್ಞ ದೀಕ್ಷೆ. 1 ವರ್ಷ ಕಳೆದು ಪುನಃ ವಸಂತ ಋತು ಆಗಮಿಸಿದಾಗ ಪರಾಕ್ರಮಶಾಲಿ ದಶರಥ ರಾಜನು ಸಂತಾನದ ಇಚ್ಛೆಯಿಂದ ಅಶ್ವಮೇಧ ಯಜ್ಞದ ದೀಕ್ಷೆಯನ್ನು ಪಡೆಯಲು ವಸಿಷ್ಠರ ಬಳಿಗೆ ಹೋದನು. ವಸಿಷ್ಠರನ್ನು ಅಭಿವಾದನ ಮಾಡಿ ರಾಜನು ಯಥಾಯೋಗ್ಯವಾಗಿ ಅವರನ್ನು ಪೂಜಿಸಿದನು. ಪುತ್ರ ಪ್ರಾಪ್ತಿಯ ಉದ್ದೇಶದಿಂದ ಆ ದ್ವಿಜಶ್ರೇಷ್ಠ ಮುನಿಗಳಲ್ಲಿ ವಿನಯಯುಕ್ತ ಈ ಮಾತನ್ನು ಹೇಳಿದನು. ಬ್ರಾಹ್ಮಣ ಶ್ರೇಷ್ಠ ಮುನಿಗಳೇ, ತಾವು ಶಾಸ್ತ್ರವಿಧಿಗಳನುಸಾರ ನನ್ನ ಯಜ್ಞವನ್ನು ಮಾಡಿಸಿರಿ. ಯಜ್ಞದ ಅಂಗವಾಗಿ ಅಶ್ವ ಸಂಚಾರಣ ಮೊದಲಾದವುಗಳಲ್ಲಿ ಬ್ರಹ್ಮ ರಾಕ್ಷಸಾದಿಗಳು ಯಾವ ರೀತಿಯಿಂದಲೂ ವಿಘ್ನವನ್ನು ಮಾಡದಿರುವಂತೆ ಉಪಾಯ ಮಾಡಿರಿ. ತಮಗೆ ನನ್ನ ಮೇಲೆ ವಿಶೇಷ ಸ್ನೇಹವಿದೆ. ನೀವು ನನ್ನ ಕುರಿತು ಸುಹೃದ, ಆಕಾರಣ ಹಿತೈಷಿಗಳು, ಗುರುಗಳು ಹಾಗೂ ಪರಮ ಪೂಜ್ಯರಾಗಿರುವಿರಿ. ಈ ಯಜ್ಞದ ಭಾರವನ್ನು ನೀವೇ ಹೊರಬೇಕು ಎಂದು ವಿನಂತಿಸಿಕೊಂಡನು. ಆಗ ವಿಪ್ರವರ ಮುನಿ ವಸಿಷ್ಠರು ಹಾಗೇ ಆಗಲಿ ಎಂದು ಹೇಳಿ ರಾಜನಲ್ಲಿ ಈ ಪ್ರಕಾರ ನುಡಿದರು. ಮಹಾರಾಜ, ನೀನು ಪ್ರಾರ್ಥಿಸಿಕೊಂಡಂತೆ ನಾನು ಎಲ್ಲವನ್ನೂ ಮಾಡುವೆನು. ಅನಂತರ ಯಜ್ಞಕರ್ಮ ನಿಪುಣ ವಸಿಷ್ಠರು ಬ್ರಾಹ್ಮಣರನ್ನು, ಕ್ಷೌತ್ರ ಪ್ರಯೋಗ ಕುಶಲರನ್ನು, ಸ್ಥಪತಿಗಳನ್ನು, ಪರಮ ಧಾರ್ಮಿಕರಾದ ವೃದ್ಧ ಬ್ರಾಹ್ಮಣರನ್ನು, ಯಜ್ಞಕರ್ಮವು ಮುಗಿಯುವವರೆಗೆ ಸಂದರ್ಭೋಚಿತ ಕಾರ್ಯಗಳಲ್ಲಿ ನಿಯುಕ್ತರಾದ ಸೇವಕರನ್ನು, ಶಿಲ್ಪಿಗಳನ್ನು, ಬಡಗಿಗಳನ್ನು, ನೆಲ ಅಗೆಯುವರನ್ನು, ಜ್ಯೋತಿಷ್ಯಗಳನ್ನು, ಕುಶಲ ಕರ್ಮಿಗಳನ್ನು, ನಟ ನರ್ತಕರನ್ನು, ವಿಶುದ್ಧ ಶಾಸ್ತ್ರವೇತರರನ್ನು, ಬಹುಶ್ರುತ ವಿದ್ವಾಂಸರನ್ನು ಕರೆಸಿ ಅವರಲ್ಲಿ ನೀವೆಲ್ಲರೂ ಮಹಾರಾಜನ ಅಪ್ಪಣೆಯಂತೆ ಯಜ್ಞಕರ್ಮಕ್ಕೆ ಅವಶ್ಯವಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿರಿ ಎಂದು ಹೇಳಿದರು. ಕೂಡಲೇ ಸಾವಿರಾರು ಇಟ್ಟಿಗೆಗಳು ಸಿದ್ಧವಾಗಲಿ. ರಾಜರಿಗೆ ಉಳಿದುಕೊಳ್ಳಲು ಉಚಿತವಾದ ಬಿಡದಿಗಳನ್ನು, ಅವರಿಗೆ ಯೋಗ್ಯವಾದ ಅನ್ನ ಪಾನಾದಿಗಳು, ಇತರ ಸಲಕರಣೆಗಳು ಸಿದ್ಧವಾಗಲಿ. ಬ್ರಾಹ್ಮಣರ ವಸತಿಗಾಗಿ 100 ಸುಂದರ ಮನೆಗಳು ಕಟ್ಟಿಸಬೇಕು. ಆ ಎಲ್ಲ ಮನೆಗಳು ಧಾರಾಳವಾದ ಅನ್ನಪಾನಾದಿ ಭೋಜನ ಸಾಮಗ್ರಿಗಳಿಂದ ತುಂಬಿರಲಿ. ಮಳೆ ಗಾಳಿಗಳನ್ನು ತಡೆಯುವಂತೆ ಭದ್ರವಾಗಿರಲಿ. ಇದೇ ರೀತಿ ಪುರವಾಸಿಗಳು ವಿಶಾಲ ಮನೆಗಳು ನಿರ್ಮಾಣವಾಗಬೇಕು. ಅತಿಥಿಗಳಾಗಿ ಬಂದ ಅರಸರಿಗೂ ಪ್ರತ್ಯೇಕ ಸೌಧಗಳು ನಿರ್ಮಾಣವಾಗಬೇಕು. ಅಶ್ವಶಾಲೆಗಳು, ಗಜಶಾಲೆಗಳನ್ನು ಕಟ್ಟಿಸಬೇಕು. ಸಾಮಾನ್ಯ ಜನರಿಗೂ ಉಳಕೊಳ್ಳಲು ಮನೆಗಳ ವ್ಯವಸ್ಥೆಯಾಗಲಿ. ವಿದೇಶಿ ಸೈನಿಕರಿಗೂ ವಿಶಾಲವಾದ ಸೈನಿಕ ಶಿಬಿರಗಳನ್ನು ಮಾಡಿಸಬೇಕು. ನಿರ್ಮಿಸುವ ಮನೆಗಳಲ್ಲಿ ಊಟ ತಿಂಡಿಯ ವಸ್ತುಗಳು ಸಾಕಷ್ಟು ಇರಬೇಕು. ಅವುಗಳಲ್ಲಿ ಎಲ್ಲ ಮನೋವಾಂಛಿತ ಪದಾರ್ಥಗಳು ತುಂಬಿರಲಿ. ಹಾಗೂ ನಗರವಾಸಿಗಳು ಉತ್ತಮ ಊಟವನ್ನು ಕೊಡಬೇಕು. ಅದನ್ನು ಕೂಡ ಸತ್ಕಾರಪೂರ್ವಕವಾಗಿ ಒದಗಿಸಬೇಕು. ಯಾರನ್ನೂ ಅವಹೇಳನ ಮಾಡಬಾರದು. ಎಲ್ಲ ವರ್ಣದ ಜನರನ್ನು ಚೆನ್ನಾಗಿ ಸತ್ಕೃತರಾಗಿ ಸಮ್ಮಾನಿತರಾಗುವಂತಹ ವ್ಯವಸ್ಥೆ ಆಗಬೇಕು. ಕಾಮ ಕ್ರೋಧಕ್ಕೆ ವಶರಾಗಿ ಯಾರನ್ನು ಅನಾದರಿಸಬಾರದು. ಯಜ್ಞ ಕರ್ಮದ ಅವಶ್ಯಕ ಸಿದ್ಧತೆಯಲ್ಲಿ ತೊಡಗಿರುವ ಶಿಲ್ಪಿಗಳನ್ನು, ಹಿರಿಯ ಕಿರಿಯ ಸೇವಕರನ್ನು ಕುರಿತು ಗಮನವಿಡುತ್ತಾ ವಿಶೇಷ ರೂಪದಿಂದ ಅವರನ್ನು ಸಮ್ಮಾನಿಸಬೇಕು. ಹಣ ಭೋಜನಾದಿಗಳಿಂದ ಸಮ್ಮಾನಿತರಾದ ಸೇವಕರು, ಕುಶಲಕರ್ಮಿಗಳೆಲ್ಲರೂ ಪರಿಶ್ರಮ ಪೂರ್ವಕ ಕಾರ್ಯ ಮಾಡುತ್ತಾರೆ. ಅವರು ಮಾಡಿದ ಎಲ್ಲ ಕಾರ್ಯಗಳು ಸುಂದರವಾಗಿ ಚೆನ್ನಾಗಿ ನೆರವೇರುತ್ತವೆ. ಅವರು ಯಾವುದೇ ಕೆಲಸವನ್ನು ಕೆಡಿಸಲಾರರು. ಆದ್ದರಿಂದ ನೀವೆಲ್ಲರೂ ಪ್ರಸನ್ನ ಚಿತ್ತದಿಂದ ಹೀಗೆ ಮಾಡಿರಿ. ಆಗ ಅವರೆಲ್ಲರೂ ಸೇರಿ ವಸಿಷ್ಠರಲ್ಲಿ ಹೇಳಿದರು, ತಮಗೆ ಇಷ್ಟವಾಗಿರುವಂತೆ ಚೆನ್ನಾಗಿ ವ್ಯವಸ್ಥೆ ಮಾಡಲಾಗುವುದು. ಯಾರೂ ಕೆಲಸವನ್ನು ಕೆಡಿಸಲಾರರು.
ನೀವು ಹೇಳಿದಂತೆಯೇ ನಾವೆಲ್ಲರೂ ಕಾರ್ಯ ಮಾಡುವೆವು, ಅದರಲ್ಲಿ ಯಾವುದೇ ಕೊರತೆ ಬರಲಾರದು. ಅನಂತರ ವಸಿಷ್ಠರು ಸುಮಂತ್ರನನ್ನು ಕರೆದು, ಈ ಪೃಥ್ವಿಯಲ್ಲಿರುವ ಧಾರ್ಮಿಕ ರಾಜರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಸಾವಿರಾರು ಶೂದ್ರರು, ಹೀಗೆ ಎಲ್ಲರನ್ನೂ ಈ ಯಜ್ಞಕ್ಕೆ ಬರುವಂತೆ ಆಮಂತ್ರಿಸು. ಎಲ್ಲ ದೇಶಗಳಲ್ಲಿರುವ ಒಳ್ಳೆಯ ಜನರನ್ನು ಸತ್ಕಾರ ಪೂರ್ವಕ ಕರೆದುಕೊಂಡು ಬಾ. ಮಿಥಿಲೆಯ ಒಡೆಯ ಶೂರವೀರ ಮಹಾಭಾಗ ಜನಕನು ಸತ್ಯವಾದಿ ಅರಸನಾಗಿದ್ದಾನೆ. ಅವರನ್ನು ನಮ್ಮ ಹಿಂದಿನ ಸಂಬಂಧಿ ಎಂದು ತಿಳಿದು ನೀನು ಸ್ವತಃ ಹೋಗಿ ಬಹಳ ಆಧಾರ ಸತ್ಕಾರದೊಂದಿಗೆ ಇಲ್ಲಿಗೆ ಕರೆದುಕೊಂಡು ಬಾ. ಅದಕ್ಕಾಗಿ ಮೊದಲೇ ನಿನಗೆ ಹೇಳಿರುವೆನು. ಹಾಗೆ ಕಾಶಿಯ ಅರಸು ನಮ್ಮ ಮಿತ್ರನಾಗಿದ್ದಾನೆ ಹಾಗೂ ಸದಾ ಪ್ರಿಯನಾಗಿ ಮಾತನಾಡುವವನು. ಅವನು ಸದಾಚಾರಿ ಮತ್ತು ದೇವತೆಗಳಂತೆ ತೇಜಸ್ವಿಯಾಗಿದ್ದಾನೆ. ಅವನನ್ನು ನೀನು ಸ್ವತಃ ಹೋಗಿ ಕರೆದುಕೊಂಡು ಬಾ. ಕೇಕೆಯ ದೇಶದ ವೃದ್ಧನಾದ ರಾಜನು ಬಹಳ ಧರ್ಮಾತ್ಮನಾಗಿದ್ದು, ಆ ರಾಜಸಿಂಹ ಮಹಾರಾಜನು ದಶರಥನಿಗೆ ಹೆಣ್ಣು ಕೊಟ್ಟ ಮಾವನಾಗಿದ್ದಾನೆ. ಆದ್ದರಿಂದ ಅವರನ್ನು ಪುತ್ರರ ಸಹಿತ ಇಲ್ಲಿಗೆ ಕರೆದುಕೊಂಡು ಬಾ. ಅಂಗದೇಶದ ಒಡೆಯ ಮಹಾಧನುರ್ಧರ ರಾಜ ರೋಮಪಾದನು ನಮ್ಮ ಮಹಾರಾಜರ ಮಿತ್ರನಾಗಿದ್ದಾನೆ. ಆದ್ದರಿಂದ ಅವನನ್ನು ಪುತ್ರರ ಸಹಿತ ಇಲ್ಲಿ ಸತ್ಕಾರ ಪೂರ್ವಕ ಕರೆದುಕೊಂಡು ಬಾ. ಕೋಸಲ ರಾಜ ಭಾನುವಂತನನ್ನು ಸತ್ಕಾರ ಪೂರ್ವಕ ಕರೆದುಕೊಂಡು ಬಾ. ಮಗಧ ದೇಶದ ರಾಜನು ಶೂರವೀರನು, ಸರ್ವಶಾಸ್ತ್ರ ವಿಶಾರದನು, ಪರಮ ಉದಾರನು, ಪುರುಷ ಶ್ರೇಷ್ಠನು, ಶಾಸ್ತ್ರಜ್ಞನು ಆದ ಅವನನ್ನು ಸ್ವತಃ ಸತ್ಕಾರ ಪೂರ್ವಕ ಕರೆದುಕೊಂಡು ಬಾ. ಮಹಾರಾಜರ ಆಜ್ಞೆ ಪಡೆದು ನೀನು ಪೂರ್ವ ದೇಶದ ಶ್ರೇಷ್ಠ ನೃಪತಿಗಳನ್ನು ಹಾಗೂ ಸಿಂಧು ಸೌಮೀರ ಹಾಗೂ ಸುರಾಷ್ಟ್ರ ದೇಶದ ಭೂಪಾಲರನ್ನು ಇಲ್ಲಿಗೆ ಬರಲು ಆಮಂತ್ರಿಸು. ದಕ್ಷಿಣ ಭಾರತದ ಸಮಸ್ತ ನರೇಶರನ್ನು ಆಮಂತ್ರಿಸು. ಈ ಭೂತಳದಲ್ಲಿ ಇನ್ನು ಮಹಾರಾಜರಿಗೆ ಸ್ನೇಹಿತರಾದ ಎಲ್ಲರನ್ನೂ ಸೇವಕರು ಸಂಬಂಧಿಗಳ ಸಹಿತ ಶೀಘ್ರವಾಗಿ ಕರೆಸು. ಮಹಾರಾಜರ ಆಜ್ಞೆಯಂತೆ ದೂತರ ಮೂಲಕ ಎಲ್ಲರಿಗೂ ಕರೆ ಕಳುಹಿಸು. ವಸಿಷ್ಠರ ಈ ಮಾತನ್ನು ಕೇಳಿ ಸುಮಂತ್ರನು ಕೂಡಲೇ ಒಳ್ಳೆಯ ಪುರುಷರಿಗೆ ಪ್ರಧಾನ ರಾಜರನ್ನು ಕರೆತರುವಂತೆ ಆದೇಶಿಸಿದನು. ಪರಮ ಬುದ್ಧಿವಂತ ಧರ್ಮಾತ್ಮ ಸುಮಂತ್ರನು ವಸಿಷ್ಠರ ಅಣತಿಯಂತೆ ಮುಖ್ಯ ಅರಸರನ್ನು ಕರೆತರಲು ಸ್ವತಃ ಹೊರಟನು. ಯಜ್ಞ ಕರ್ಮದ ವ್ಯವಸ್ಥೆಗಾಗಿ ನಿಯುಕ್ತರಾದ ಸೇವಕರೆಲ್ಲರೂ ಬಂದು ಈಗಿನವರೆಗೆ ಆಗಿರುವ ಯಜ್ಞ ಸಂಬಂಧಿ ಕಾರ್ಯಗಳೆಲ್ಲವನ್ನು ಮಹರ್ಷಿ ವಸಿಷ್ಠರಲ್ಲಿ ನಿವೇದಿಸಿಕೊಂಡರು. ಇದನ್ನು ಕೇಳಿ ದ್ವಿಜಶ್ರೇಷ್ಠ ಮುನಿಗಳು ಬಹಳ ಸಂತೋಷಗೊಂಡು ಅವರೆಲ್ಲರಲ್ಲಿ ಹೇಳಿದರು, ಸಭ್ಯರೇ, ಯಾರಿಗಾದರೂ ಏನಾದರೂ ಕೊಡುವುದಿದ್ದರೆ ಅವಹೇಳನ ಮಾಡದೆ ಅನಾಧಾರದಿಂದ ಕೊಡಬಾರದು. ಏಕೆಂದರೆ ಅನಾದರದಿಂದ ಕೊಟ್ಟ ದಾನವು ದಾತೃವನ್ನು ನಾಶ ಮಾಡಿಬಿಡುತ್ತದೆ. ಇದರಲ್ಲಿ ಸಂಶಯವೇ ಬೇಡ. ಕೆಲವು ದಿನಗಳ ಬಳಿಕ ಅನೇಕ ಮಹಾರಾಜರು ದಶರಥನಿಗೆ ಕಾಣಿಕೆಯಾಗಿ ಕೊಡಲು ಬಹಳಷ್ಟು ನವರತ್ನಗಳನ್ನು ಎತ್ತಿಕೊಂಡು ಅಯೋಧ್ಯೆಗೆ ಆಗಮಿಸಿದರು. ಇದರಿಂದ ವಸಿಷ್ಠರಿಗೆ ಬಹಳ ಸಂತೋಷವಾಯಿತು. ಅವರು ರಾಜನಲ್ಲಿ, ಪುರುಷ ಸಿಂಹನೇ, ನಿನ್ನ ಆಮಂತ್ರಣದಂತೆ ರಾಜರು ಇಲ್ಲಿಗೆ ಬಂದಿರುವರು. ನೃಪಶ್ರೇಷ್ಠನೇ, ನಾನು ಕೂಡ ಯಥಾಯೋಗ್ಯವಾಗಿ ಅವರೆಲ್ಲನ್ನು ಸತ್ಕರಿಸಿರುವೆನು ಎಂದು ಹೇಳಿದರು. ನಮ್ಮ ಕಾರ್ಯಕರ್ತರು ಪೂರ್ಣ ಎಚ್ಚರಿಕೆಯಿಂದ ಇದ್ದು ಯಜ್ಞಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿರುವರು. ಈಗ ನೀನು ಕೂಡ ಯಜ್ಞ ಮಾಡಲು ಯಜ್ಞ ಮಂಟಪಕ್ಕೆ ನಡೆ. ರಾಜೇಂದ್ರ, ಯಜ್ಞ ಮಂಟಪದಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಅಪೇಕ್ಷಿತ ವಸ್ತುಗಳನ್ನು ಸೇರಿಸಿ ಇಡಲಾಗಿದೆ. ತಾವು ಸ್ವಯಂ ಎಲ್ಲವನ್ನು ಪರೀಕ್ಷಿಸಬಹುದು. ಈ ಮಂಟಪವನ್ನು ಎಷ್ಟು ಶೀಘ್ರವಾಗಿ ರಚಿಸಲಾಗಿದೆ ಎಂದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಾಕ್ಷಣ ಸಿದ್ಧವಾಗಿದೆ. ಮುನಿವರ್ಯ ವಸಿಷ್ಠರು ಮತ್ತು ಋಷ್ಯಶೃಂಗರು ಇವರಿಬ್ಬರ ಆದೇಶದಂತೆ ಶುಭ ನಕ್ಷತ್ರವುಳ್ಳ ದಿವಸ ರಾಜ ದಶರಥನು ಅರಮನೆಯಿಂದ ಹೊರಟನು. ಅನಂತರ ವಸಿಷ್ಠಾದಿ ಎಲ್ಲ ಶ್ರೇಷ್ಠ ದ್ವಿಜರು ಯಜ್ಞ ಮಂಟಪಕ್ಕೆ ಹೋಗಿ ಋಷ್ಯಶೃಂಗರನ್ನು ಮುಂದುವರಿಸಿಕೊಂಡು ಶಾಸ್ತ್ರೋಕ್ತ ವಿಧಿಗನುಸಾರ ಯಜ್ಞ ಕರ್ಮವನ್ನು ಪ್ರಾರಂಭಿಸಿದರು. ಪತ್ನಿಯರ ಸಹಿತ ಶ್ರೀಮಾನ್ ಅವಧಪತಿ ದಶರಥನು ಯಜ್ಞ ದೀಕ್ಷೆಯನ್ನು ಕೈಗೊಂಡನು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 13ನೆಯ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್.